ಸ್ನೇಹಿತರೆ, 18 ವರ್ಷಗಳ ನಂತರ ಫೈನಲ್ಗೆ ತಲುಪಿದ ಪಂಜಾಬ್ ತಂಡ ಆರ್ಸಿಬಿಯಿಂದ ಸೋಲನ್ನು ಅನುಭವಿಸಿ ಚೂರುಚೂರಾದ ನಂತರ ಶ್ರೇಯಸ್ ಅಯ್ಯರ್ ಅಳುತ್ತಾ ಕೋಪದಲ್ಲಿ ವಿರಾಟ್ ಕೊಹ್ಲಿಯ ಮೇಲೆ ಮತ್ತು ತಮ್ಮ ಮೇಲೆ ಕೆಲವು ಆಶ್ಚರ್ಯಕರ ಹೇಳಿಕೆಗಳನ್ನು ನೀಡಿದರು. ಅವರ ಆಘಾತಕಾರಿ ಹೇಳಿಕೆಯ ವಿಡಿಯೋವನ್ನು ನಾವು ನಿಮಗೆ ತೋರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಇಂದಿನ ಆರ್ಸಿಬಿಯ ಗೆಲುವನ್ನು ಇಷ್ಟಪಟ್ಟಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನಮ್ಮ ಲೈಕ್ ಟಾರ್ಗೆಟ್ ಕೇವಲ 2000 ಲೈಕ್ಗಳು, ಆದ್ದರಿಂದ ಲೈಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಸೋಲಿನ ನಂತರ ಅಯ್ಯರ್ ಹೇಳಿದರು, ಈ ಸೋಲನ್ನು ವಿವರಿಸಲು ನನ್ನ ಬಳಿ ಪದಗಳಿಲ್ಲ. ಈ ಸೋಲಿನ ದೊಡ್ಡ ತಪ್ಪಿತಸ್ಥ ನಾನೇ. ಪಂಜಾಬ್ ತಂಡವನ್ನು ಇಲ್ಲಿಗೆ ತಂದೆ ಫೈನಲ್ಗೆ ತಲುಪಿಸಿದೆ. ಆದರೆ ಇಂದು 1 ರನ್ ಮಾಡಿ ಔಟ್ ಆದೆ. ನಾನು ಯಾರನ್ನು ನಮ್ಮ ಸೋಲಿಗೆ ಕಾರಣ ಎಂದು ಹೇಳಲಿ? ನಮ್ಮ ತಂಡದ ಬೌಲರ್ಗಳು ಅಗತ್ಯಕ್ಕಿಂತ ಹೆಚ್ಚು ರನ್ಗಳನ್ನು ನೀಡಿದ್ದಾರೆ. ನಾನು ಇದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಇಂದು ರನ್ ಮಾಡುವ ಸಮಯ ಬಂದಾಗ ನಾನು ನನ್ನ ತಂಡಕ್ಕೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ವಿರಾಟ್ ಕೊಹ್ಲಿಯ ನಿಧಾನ ಇನ್ನಿಂಗ್ಸ್ ಅವರ ತಂಡಕ್ಕೆ ಅಗತ್ಯವಿದ್ದ ಆತ್ಮವಿಶ್ವಾಸವನ್ನು ನೀಡಿತು ಎಂದು ನಾನು ನಂಬುತ್ತೇನೆ. ನಿಧಾನವಾಗಿ ಆಡಿದರೂ ಅವರು 43 ರನ್ ಮಾಡಿದ್ದು ಅವರ ತಂಡದ ದೊಡ್ಡ ಸ್ಕೋರ್ ನಿರ್ಮಾಣದಲ್ಲಿ ಬಹಳ ಮಹತ್ವದ್ದಾಗಿತ್ತು. ಮತ್ತೆ ನಾವು ಟಾರ್ಗೆಟ್ ಅನ್ನು ಚೇಸ್ ಮಾಡಲು ವಿಫಲರಾದೆವು. ಇಲ್ಲದಿದ್ದರೆ ಈ ಮೈದಾನದಲ್ಲಿ ಇಷ್ಟು ಟಾರ್ಗೆಟ್ ಖಂಡಿತವಾಗಿ ಸಾಧ್ಯವಾಗುತ್ತಿತ್ತು. ಇಂದು ನಮ್ಮ ಕನಸು ನುಚ್ಚುನೂರಾಗಿದೆ ಎಂದು ನಂಬಲು ನನಗೆ ಕಷ್ಟವಾಗುತ್ತಿದೆ. ನಾನು ಕೇವಲ ನಮ್ಮ ಪಂಜಾಬ್ ಅಭಿಮಾನಿಗಳಿಗೆ ಕೈಜೋಡಿಸಿ ಮನಸ್ಸಿನಿಂದ ಕ್ಷಮೆ ಕೋರಲು ಬಯಸುತ್ತೇನೆ. ವಿರಾಟ್ ಕೊಹ್ಲಿಯ ಕಾರಣ ನಾವು ಫೈನಲ್ ಅನ್ನು ಸೋತಿದ್ದೇವೆ. ಆದರೆ ಮುಂದಿನ ಬಾರಿ ಅವರನ್ನು ಬಿಡುವುದಿಲ್ಲ ಹಾಗೂ ನಮ್ಮ ಸೇಡನ್ನು ತೀರಿಸಿಕೊಳ್ಳುತ್ತೇವೆ ಎಂದರು. ಸ್ನೇಹಿತರೆ, ಅಯ್ಯರ್ ಸೋಲಿನ ನಂತರ ಸಂಪೂರ್ಣವಾಗಿ ಮುರಿದು ಹೋಗಿದ್ದಾರೆ. ಅವರ ಹೇಳಿಕೆಯಲ್ಲಿ ಟಾರ್ಗೆಟ್ ಅನ್ನು ಪೂರೈಸುವಲ್ಲಿ ನಾವು ಎಲ್ಲೋ ತಪ್ಪು ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಮತ್ತು ವಿರಾಟ್ ಕೊಹ್ಲಿಯ ಇನ್ನಿಂಗ್ಸ್ ಮಹತ್ವಪೂರ್ಣವಾಗಿತ್ತು ಎಂದಿದ್ದಾರೆ. ಆದರೆ ನಿಮ್ಮ ಅಭಿಪ್ರಾಯವೇನು? ಪಂಜಾಬ್ ತಂಡ ಅಯ್ಯರ್ ಕಾರಣ ಸೋತಿದೆಯೇ ಅಥವಾ ಕೊಹ್ಲಿ ಕಾರಣವೇ? ಕೆಳಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ನೀವು ಪಕ್ಕಾ ಆರ್ಸಿಬಿ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.